ವೆಜ್ ನ್ಯೂಡಲ್ಸ್ ಮಾಡೋ ವಿಧಾನ. 1/2 kg ನ್ಯೂಡಲ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ, ಗ್ರೀನ್ ಪೀಸ್, ಕಾರ್ನ್, ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್, ವಿನಿಗರ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್. ಹೇಗೆ ಮಾಡೋದು ನೋಡೋಣ. ಒಂದು ನೀರು ಬಾಯ್ಲ್ ಮಾಡಿಡಿ. ಆ ಬಾಯ್ಲ್ ಆದಮೇಲೆ ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ನ್ಯೂಡಲ್ಸ್ ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಒಂಚೂರು ಅದು ಅಗಲಾಗಿ ಅರಳೋವರೆಗೂ ಇದನ್ನು ಅದರಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಈಗ ಇದು ಹರಳು ಬಂದಿದೆ. ಇದು ಬಂದ ನಂತರ ಬೆಂದಿದೆ ಅಂತ ಇದನ್ನು ಒಂದು ಚಿಲ್ ವಾಟರ್ಗೆ ಹಾಕಿ ಇಮಿಡಿಯೇಟಾಗಿ ಹಾಕಿ. ಅವಾಗೇನಾಗುತ್ತೆ, ನ್ಯೂಡಲ್ಸು ಉದುರುದ್ರಾಗಿ ಬರ್ತದೆ. ಇಲ್ಲ ಅಂತಂದರೆ ಅದು ಮುದ್ದೆ ಆಗೋಗುತ್ತೆ. ಸೊ ಮಾಡ್ತೀನಿ, ಈಗ ಎತ್ತೀನಿ ಇದನ್ನು. ಈ ಥರ ಕೋಲ್ಡ್ ವಾಟ್ರಲ್ಲಿ ಹಾಕಬೇಕು. ಹಾಕಿದ ನಂತರ ಅದು ಸ್ವಲ್ಪ ಕೋಲ್ಡ್ ಆಗೋವರೆಗೂ ಬಿಡಬೇಕು. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಹಾಕಿದ ನಂತರ ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ಕ್ಯಾಬೇಜ್, ಕ್ಯಾರೆಟ್ ಎಲ್ಲನ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ಪೀಸ್ ಎಲ್ಲ ಸೇರಿ ಚೆನ್ನಾಗಿ ಹುರ್ಕೊಳ್ಳಿ, ಕ್ರಿಸ್ಪಿ ಆಗೋ ಥರ. ಇಂಗ್ರೀಡಿಯೆಂಟ್ಸಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳೋದು ಮರ್ತೋಗಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಈಗ ಇದೆಲ್ಲ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿ, ಬಿಕಾಸ್ ಎಲ್ಲ ಸಾಸ್ಗಳಲ್ಲೂ ಉಪ್ಪು ಅಂಶ ಇರ್ತದೆ. ಸೊ ನೋಡಿ ಹಾಕ್ಕೊಳ್ಳಿ. ಇದಾದ ನಂತರ ಇದಕ್ಕೆ ನಾವು ತಣಿಸಿಟ್ಟು ನ್ಯೂಡಲ್ಸ್ನ ಹಾಕ್ಕೋಬೇಕು. ನ್ಯೂಡಲ್ಸ್ನ ಹಾಕಿದ್ದೀನಿ. ಇದನ್ನು 2 ಸೌಟು, ಒಂದು ಸೌಟಲ್ಲಿ ಕಲಸೋಕ್ಕಾಗಲ್ಲ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಕಲಸಿದ ನಂತರ ಇದಕ್ಕೆ ಒಂದೊಂದೇ ಸಾಸ್ಗಳು ಹಾಕ್ಕೊಳ್ಳಿ. ವಿನೆಗರು 1 ಟೇಬಲ್ ಸ್ಪೂನ್, ಟೊಮೆಟೊ ಕೆಚಪ್ 1 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ರೆಡ್ ಚಿಲ್ಲಿ ಸಾಸು ಅದು 1 ಟೇಬಲ್ ಸ್ಪೂನು, 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ವೆಜ್ ನ್ಯೂಡಲ್ಸ್ ಸರ್ವ್ ಮಾಡೋಕ್ಕೆ ಸಿದ್ಧ ಆಗಿದೆ.